ನಮಸ್ಕಾರ, ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ವೆಲ್ನೆಸ್ ಸೆಂಟರ್, ನಿಸರ್ಗಮನೆ, ಶಿರಸಿ. ಆತ್ಮೀಯರೇ, ಇವತ್ತು ನಮ್ಮ ಆರೋಗ್ಯಕ್ಕೆ ಸಿಗದೇ ಇರುವಂತಹ ಆರೋಗ್ಯವನ್ನು ಕಾಪಾಡಲಿಕ್ಕೆ ನಾವು ಔಷಧಿಗಳ ಮೊರೆ ಹೋಗ್ತೇವೆ, ಮೆಡಿಕಲ್ ಶಾಪ್ ಮೊರೆ ಹೋಗ್ತೇವೆ, ಮೆಡಿಕಲ್ ಶಾಪಲ್ಲಿ ಔಷಧಿಗಳನ್ನು ತೆಗೆದುಕೊಳ್ತೇವೆ. ಆದರೆ ಈ 10 ಔಷಧಿಗಳು ಮೆಡಿಕಲ್ ಶಾಪಲ್ಲಿ ಸಿಗಲ್ಲ. ಅದರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಆತ್ಮೀಯರೇ, ಆಫ್ರಿಕಾದಲ್ಲಿ ಒಂದು ಹಳ್ಳಿಯಲ್ಲಿ ಒಬ್ಬರು ವಿಜ್ಞಾನಿ ಹೋಗಿ ನೋಡಿದ್ರಂತೆ, ಅಲ್ಲಿ ಸ್ಟಡಿ ಮಾಡಿದ್ರಂತೆ. ಮಾಡಿದಾಗ ಕಂಡು ಬಂದಿದ್ದೇನೆಂದರೆ, ಆ ಹಳ್ಳಿಯಲ್ಲಿ ಡಯಾಬಿಟಿಸ್ ಇಲ್ಲ, ಬಿ ಪಿ ಇಲ್ಲ, ಒಬೇಸಿಟಿ ಇಲ್ಲ, PCOD ಇಲ್ಲ, ಈ ರೀತಿಯದ್ದು ಈ ಒಂದು ಮೆಟಬಾಲಿಕ್ ಡಿಸೀಸಸ್ ಅಂತ ಏನು ಹೇಳ್ತೀವಿ, ಅದು ಕಂಡು ಬಂದೇ ಇಲ್ಲ. ಎಲ್ಲರೂ ಆರೋಗ್ಯವಂತರಿದ್ದಾರೆ. ಆ ವಿಜ್ಞಾನಿ ಸಂಶೋಧನೆ ಮಾಡಲಿಕ್ಕೆ ತೊಡಗಿದರು. ಯಾಕೆ ಈ ಹಳ್ಳಿಯಲ್ಲಿ ಯಾವುದೇ ರೋಗಗಳ ಸಂಖ್ಯೆ ಇಲ್ಲ? ಆಗ ಗೊತ್ತಾಯಿತು, ಔಷಧಿ ಅಂಗಡಿಯಲ್ಲಿ ಸಿಗದೇ ಇರುವಂಥ 10 ಔಷಧಿಗಳು ಇಲ್ಲಿವೆ. ಇವುಗಳನ್ನು ಇವರು ಪಾಲಿಸ್ತಾ ಇದ್ದಾರೆ. ಔಷಧಿ ಅಂಗಡಿಯಲ್ಲಿ ಸಿಗದೇ ಇರುವಂಥ ಆ 10 ಔಷಧಿಗಳು ಯಾವುದು ಅಂತ ತಿಳ್ಕೊಂಡ್ರೆ ನಾವು ಆರೋಗ್ಯವಾಗಿರ್ಬೋದು ಆತ್ಮೀಯರೇ. ಸೊ ಹಾಗಾಗಿ ಆ 10 ಔಷಧಿಗಳು ಯಾವುದು ಅಂತ ಹೇಳಿ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಹೊರಟಿದ್ದೇನೆ. ಮೊದಲನೇದಾಗಿ ವ್ಯಾಯಾಮ. ಆ ಹಳ್ಳಿಯಲ್ಲಿ ಎಲ್ಲರೂ ಕೆಲಸ ಮಾಡ್ತಾಯಿದ್ರು. ಎಲ್ಲರೂ 8 ತಾಸುಗಳ ಕಾಲ ವ್ಯಾಯಾಮವನ್ನು, ಅಂದರೆ ಎಕ್ಸಸೈಸನ್ನು ಮಾಡ್ತಾಯಿದ್ರು. ವ್ಯಾಯಾಮ ಫುಲ್ ಮಾಡೋದು ಅಂತ ಆಗಲ್ಲ, ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ರು. ಸೊ ಇದರಿಂದ ಅವರು ಸಂತೋಷದಿಂದ ಖುಷಿಯಾಗಿ ಆ ಕೆಲಸ ಕಾರ್ಯಗಳನ್ನು ಮಾಡೋದ್ರಿಂದಾಗಿ ದೇಹಕ್ಕೆ ಬೇಕಾದಷ್ಟು ವ್ಯಾಯಾಮ ಸಿಗ್ತಾಯಿತ್ತು. ಇದರಿಂದಾಗಿ ಮಿದುಳಿನಲ್ಲಿ ಒಳ್ಳೆಯ ಹಾರ್ಮೋನುಗಳು ಸ್ರವಿಸುವಿಕೆ ಉಂಟಾಗುತ್ತದೆ. ಅಷ್ಟೇ ಅಲ್ಲ, ಹೃದಯದ ಆರೋಗ್ಯ ಸುಧಾರಿಸುತ್ತೆ, ರಕ್ತನಾಳಗಳ ಆರೋಗ್ಯ ಸುಧಾರಿಸುತ್ತೆ, ಒಳ್ಳೆಯ ಹಾರ್ಮೋನುಗಳು ಬಿಡುಗಡೆ ಆಗುತ್ತೆ, ಹೊಟ್ಟೆಯಲ್ಲಿ ಬೊಜ್ಜು ಶೇಖರಣೆ ಆಗೋದಿಲ್ಲ, ಫ್ಯಾಟಿ ಲಿವರ್ ಆಗೋದಿಲ್ಲ, ಸೊ ರೋಗಗಳು ಬರೋದಿಲ್ಲ. ಸೊ ಅಲ್ಲಿಗೆ ವ್ಯಾಯಾಮವೇ ಔಷಧಿ. ಹಾಗಾಗಿ ಔಷಧಿ ಅಂಗಡಿಯಲ್ಲಿ ಸಿಗದೇ ಇರುವಂತಹ ಮೊದಲ ಔಷಧಿ ಯಾವುದು? ಅದು ವ್ಯಾಯಾಮ. ಎರಡನೇದಾಗಿ, ಅವರ ಒಂದು ಧರ್ಮದ ಪ್ರಕಾರ ಅವರು ವಾರಕ್ಕೆ 1 ದಿವಸ ಉಪವಾಸ ಮಾಡ್ತಾಯಿದ್ರು. ಧರ್ಮದ ಪಾಲನೆಗೆ ಅಂತ ಉಪವಾಸ ಮಾಡ್ತಾಯಿದ್ರು. ಆದರೆ ಅದು ಇಂಡೈರೆಕ್ಟಾಗಿ ಆರೋಗ್ಯದ ಮೇಲೆ ಧನಾತ್ಮಕ ಪರಿಣಾಮವನ್ನು ಬೀರ್ತಾ ಇತ್ತು. ಸೊ ಎರಡನೆಯ ಔಷಧಿ ಯಾವುದು? ಉಪವಾಸ. ಔಷಧಿ ಅಂಗಡಿಯಲ್ಲಿ ಸಿಗೋದಿಲ್ಲ ಆದ್ಮೇಲೆ. ಸೊ ಉಪವಾಸವನ್ನು ಕ್ರಮಬದ್ಧವಾಗಿ ಮಾಡೋದ್ರಿಂದ, ವಾರಕ್ಕೆ 1 ದಿವಸ ಉಪವಾಸ ಮಾಡೋದ್ರಿಂದಾಗಿ ದೇಹದ ಜೀರ್ಣಾಂಗ ವ್ಯೂಹಕ್ಕೆ ರೆಸ್ಟ್ ಸಿಕ್ಕು ದೇಹ ತನ್ನ ದೇಹದಲ್ಲಿರುವಂಥ ತೊಂದರೆಗಳನ್ನು ರಿಪೇರಿ ಮಾಡಿಕೊಳ್ಳಲಿಕ್ಕೆ ಶುರು ಮಾಡುತ್ತೆ. ಜೀವಕೋಶದ ಪ್ರತಿಯೊಂದು ಭಾಗವೂ ಕೂಡ ಕ್ಲೀನ್ ಆಗುತ್ತೆ. ಜೀವಕೋಶದ ಸುತ್ತಮುತ್ತಲಿರುವಂಥ ಗಾರ್ಬೇಜಸ್ ಎಲ್ಲ ಕ್ಲೀನ್ ಆಗುತ್ತೆ. ಇಡೀ ದೇಹ ಶುದ್ಧ ಆಗುತ್ತೆ, ವಯಸ್ಸು ಹೆಚ್ಚಾಗತ್ತೆ, ಆರೋಗ್ಯ ಇಂಪ್ರೂವ್ ಆಗುತ್ತೆ. ಸೊ ಎರಡನೆಯ ಭಾಳ ಪ್ರಮುಖವಾದಂಥ ಔಷಧಿ ಅಂದರೆ ಅದು ಉಪವಾಸ. ಮೂರನೇ ಔಷಧಿ, ಯಾವುದೇ ರಾಸಾಯನಿಕ ಇಲ್ಲದಂತಹ ಉತ್ತಮವಾದಂತಹ ನೈಸರ್ಗಿಕವಾದಂತಹ ಆಹಾರ. ಫುಡ್ ಶಾಲ್ ಬಿ ಯುವರ್ ಮೆಡಿಸಿನ್ ಅಂಥೇಳಿ ಔಷಧಿಗಳನ್ನು ಕಂಡುಹಿಡಿಯುವ ಮೊದಲೇ ಹಿಪೋಕ್ರೆಟಸ್ ಹೇಳಿದರು. ಆಹಾರವೇ ಔಷಧವಾಗಲಿ ಅಂಥೇಳಿ ಹಿಪೋಕ್ರೆಟಸ್ ಔಷಧಿಗಳನ್ನು ಕಂಡುಹಿಡಿಯುವ ಮೊದಲೇ ಹೇಳಿದರು. ಹಾಗಾಗಿ ಆಹಾರವೇ ಇಲ್ಲಿ ಔಷಧಿ. ಆ ಒಂದು ಹಳ್ಳಿಯಲ್ಲಿ ಕ್ರಮಬದ್ಧವಾದ, ನೈಸರ್ಗಿಕವಾದ, ಪೌಷ್ಟಿಕವಾದ, ಸರಳವಾದ ಆಹಾರ. ಬೇಕರಿ ಆಹಾರಗಳು, ಆರ್ಟಿಫಿಷಿಯಲ್ಲು, ಸ್ವೀಟ್ನರ್ಸು, ಇದು ಯಾವುದು ಇಲ್ಲವೇ ಇಲ್ಲ. ನ್ಯಾಚುರಲ್ ಫುಡ್. ಸೊ ನ್ಯಾಚುರೋಪತಿ. ಸೊ ಅವರು ಪ್ರಕೃತಿದತ್ತವಾದಂತಹ ಜೀವನ ಶೈಲಿಯನ್ನು ಪಾಲಿಸ್ತಾ ಇದ್ದಿದ್ದರಿಂದಾಗಿ ಅವರಿಗೆ ಅತ್ಯಂತ ಉತ್ತಮವಾದ ಆರೋಗ್ಯ ಇತ್ತು. ಅಲ್ಲಿಗೆ ನಾವು 3 ಔಷಧಿಗಳು ಔಷಧಿ ಅಂಗಡಿಯಲ್ಲಿ ಸಿಗದೇ ಇರೋದನ್ನು ಈಗ ತಿಳ್ಕೊಂಡ್ವಿ. 4ನೇದು ಯಾವುದು ತಿಳ್ಕೊಳ್ಳೋಣ. ನಗು. ಆ ಊರಿನಲ್ಲಿ ಎಲ್ಲರೂ ಸಂತೋಷವಾಗಿರ್ತಾಯಿದ್ರು, ನಗ್ತಾ ಇರ್ತಾಯಿದ್ರು. ನಗುವಿನಿಂದ ಬಹಳ ಒಳ್ಳೆಯ ಆರೋಗ್ಯ ಸಿಗತ್ತೆ. ನಗು ಒಳ್ಳೆಯ ಹಾರ್ಮೋನ್ ಬಿಡುಗಡೆ ಆಗಲಿಕ್ಕೆ ಸಹಾಯ ಮಾಡುತ್ತೆ. ಮಾನಸಿಕ ಒತ್ತಡ ಇವತ್ತು ಅನೇಕ ಕಾಯಿಲೆಗಳನ್ನು ತರ್ತಾ ಇದೆ. ಒತ್ತಡದ ಹಾರ್ಮೋನು, ಒತ್ತಡವನ್ನು ಹೆಚ್ಚಿಸುವಂಥ ಹಾರ್ಮೋನ್ ಕಾರ್ಟಿಸಾಲನ್ನು ಕಡಿಮೆ ಮಾಡಲಿಕ್ಕೆ ನಗು ಸಹಾಯ ಮಾಡುತ್ತೆ ಆತ್ಮೀಯರೇ. ಅಷ್ಟೇ ಅಲ್ಲ, ಎಂಡಾರ್ಫಿನ್ ಅನ್ನುವಂಥ ಒಂದು ಒಳ್ಳೆಯ ಹಾರ್ಮೋನನ್ನು ಕೂಡ ಬಿಡುಗಡೆ ಮಾಡಿ ಇಡೀ ದೇಹದ ಆರೋಗ್ಯವನ್ನು ಹೆಚ್ಚಿಸುವಲ್ಲಿ ನಗು ಸಹಾಯ ಮಾಡುತ್ತೆ. ಹಾಗಾಗಿ
ನಗು ಚಿಕಿತ್ಸೆ ಅಂತ ಹೇಳಿ ನೀವೆಲ್ಲ ಕೇಳಿದ್ದೀರ. ಎಲ್ಲರೂ ಸೇರಿ ಗಾರ್ಡನಲ್ಲಿ ಹಾ 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 ಅಂತ ನಗಾಡ್ತಾರೆ. ಸೊ ಇದು ಆರ್ಟಿಫಿಷಿಯಲಾಗಿ ನಗಾಡ್ತಾರೆ. ನ್ಯಾಚುರಲ್ಲಾಗಿ ನಗು, ನೆಮ್ಮದಿ, ಸಂತೋಷದಿಂದ ಇರುವಂತಹ, ಸಂತೋಷದಿಂದ ಬರುವಂತಹ, ಹೃದಯದಿಂದ ಬರುವಂತಹ ಆ ಒಂದು ನಗು ಆರೋಗ್ಯವನ್ನು ಹೆಚ್ಚಿಸುತ್ತೆ. ಅಲ್ಲಿಗೆ 4ನೆಯ ಔಷಧಿ ಯಾವುದು? ಔಷಧಿ ಅಂಗಡಿಯಲ್ಲಿ ಸಿಗದೇ ಇರುವಂಥ ಔಷಧಿ ನಗು. ನಗುವೇ ಒಂದು ಚಿಕಿತ್ಸೆ. ಆತ್ಮೀಯರೇ, ಔಷಧಿ ಅಂಗಡಿಯಲ್ಲಿ ಸಿಗದೇ ಇರುವಂತಹ 5ನೆಯ ಔಷಧಿ ಹಣ್ಣು ಮತ್ತು ತರಕಾರಿಗಳು. ಎಸ್, ಹಣ್ಣಿನಲ್ಲಿ 100 ಆ್ಯಂಟಿ ಆಕ್ಸಿಡೆಂಟ್ ಇದೆ. ಅದು ಹೃದಯ ರೋಗ ಬರದೇ ಇದ್ದಾಗ ತಡೆಯುತ್ತೆ, ಸಡನ್ ಹಾರ್ಟ್ ಅಟ್ಯಾಕ್ ಆಗದೇ ಇದ್ದಾಗ ತಡೆಯುತ್ತೆ, ಅದು ನಮ್ಮ ದೇಹದ ತೂಕ ಹೆಚ್ಚಾಗದೇ ಇದ್ದಾಗ ನೋಡಿಕೊಳ್ಳುತ್ತೆ. ನಮ್ಮ ಇಡೀ ದೇಹದ ಆರೋಗ್ಯನ ಹೆಚ್ಚು ಮಾಡುವಲ್ಲಿ ಹಣ್ಣು ಮತ್ತು ತರಕಾರಿಗಳು ಸಹಾಯ ಮಾಡುತ್ತೆ. ಹಾಗಾಗಿ ಆ ಊರಿನಲ್ಲಿ ಆ ವಿಜ್ಞಾನಿ ಅಬ್ಸರ್ವ್ ಮಾಡಿದಾಗ ಅಲ್ಲಿ ಹೆಚ್ಚೆಚ್ಚು ಹಣ್ಣು ತರಕಾರಿಗಳನ್ನು ಅವರು ತಿಂತಾಯಿದ್ರು. ಅವರ ಊರಿನಲ್ಲೇ ಬೆಳೆದಂತಹ ಆರ್ಗ್ಯಾನಿಕ್ ಹಣ್ಣು ತರಕಾರಿಗಳು ಅವಳಿಗೆ ಸಿಗ್ತಾಯಿದ್ವು. ಆರ್ಗ್ಯಾನಿಕ್ಕಿಗೆ ನಾವು ಸಿಗಲಿಲ್ಲ ಅಂದರೆ ಏನು ವರಿ ಮಾಡೋದು ಬೇಡ, ಮಾರ್ಕೆಟಲ್ಲಿ ಸಿಗುವಂಥ ಹಣ್ಣು ತರಕಾರಿಗಳನ್ನೇ ಉಪಯೋಗಿಸೋಣ. ಆದರೆ ಚೆನ್ನಾಗಿ ತೊಳೆದು ಉಪಯೋಗಿಸೋಣ. ಅದರಲ್ಲಿರುವಂಥ ವಿಷವಸ್ತುಗಳೇನಾದ್ರು ಇದ್ದರೆ ಅದನ್ನು ಮೂತ್ರದ ಮೂಲಕ ಹೊರಗೆ ಹಾಕಲಿಕ್ಕೆ ಜಾಸ್ತಿ ನೀರು ಕುಡಿಯೋಣ. ಓಕೆ, ಹಣ್ಣು ತರಕಾರಿಗಳಲ್ಲಿ ವಿಷ ಇದೆ ಅಂತೇಳಿ ಹಣ್ಣು ತರಕಾರಿಗಳನ್ನು ತಿನ್ನೋದನ್ನೇ ಕೆಲವರು ಬಂದ್ ಮಾಡಿದ್ದಾರೆ. ಅದು ಬಹಳ ತಪ್ಪು. ಹಣ್ಣು ತರಕಾರಿಗಳು ಬಹಳ ಒಳ್ಳೆಯದು. ಆದಮೇಲೆ ಅನೇಕ ಸಂಶೋಧನೆಗಳು ಹೇಳುತ್ತೆ ಹಣ್ಣು ತರಕಾರಿಗಳು ಒಳ್ಳೆಯದು ಅಂಥೇಳಿ. ಬೇಯಿಸಿದಂಥ ತರಕಾರಿ, ನಿಮಗೆ ಎಸಿಡಿಟಿ ಅಂತ ಸಮಸ್ಯೆ ಇದೆ ಅಂತಂದರೆ ಬೇಯಿಸಿದಂಥ ತರಕಾರಿಗೆ ನೀವು ಸ್ವಲ್ಪ ತುಪ್ಪ ಹಾಕಿ ಅಥವಾ ಕೊಬ್ಬರಿ ಎಣ್ಣೆ, ತೆಂಗಿನೆಣ್ಣೆ ಹಾಕಿ ಬೇಯಿಸಿದಂಥ ತರಕಾರಿ ಪಲ್ಯ, ಸಾಕಷ್ಟು ಎಲ್ಲ ರೀತಿಯ ಹಣ್ಣುಗಳು, ಎಲ್ಲ ಹಣ್ಣುಗಳು ಓಕೆ. ಅಯ್ಯೋ ನಂಗೆ ಮಧುಮೇಹ ಇದೆ, ನಾನು ಹಣ್ಣನ್ನೇ ತಿನ್ನೋದಿಲ್ಲ. ಮಧುಮೇಹ ಇದ್ದವ್ರು ಹಣ್ಣು ತಿನ್ನಬೇಕು ಸ್ವಾಮಿ. ಯಾಕಂದರೆ ರಕ್ತನಾಳಗಳ ಆರೋಗ್ಯ ಮಧುಮೇಹ ಇದ್ದವರಿಗೆ ಮೊದಲ ಆದ್ಯತೆ ಆಗಿರಬೇಕು. ರಕ್ತನಾಳಗಳು ಆರೋಗ್ಯ ಸರಿಯಾಗಿರಲಿಕ್ಕೆ ಹಣ್ಣುಗಳು ತುಂಬ ಸಹಾಯ ಮಾಡುತ್ತೆ. ಜಾಸ್ತಿ ಸಕ್ಕರೆ ಅಂಶ ಇರುವಂತಹ ಹಣ್ಣುಗಳನ್ನು ಬಿಟ್ಟು ಉಳಿದ ಹಣ್ಣುಗಳನ್ನು ಮಧುಮೇಹಿಗಳು ತಿನ್ನಬೇಕು. ಸೊ ಹಾಗಾಗಿ ಹಣ್ಣುಗಳು ಬಹಳ ಸಹಾಯಕ. ಹಣ್ಣು ತರಕಾರಿಗಳನ್ನು ಜಾಸ್ತಿ ಸೇವಿಸುವಂಥದ್ದು ಅತಿ ಉತ್ತಮವಾದ ಔಷಧಿಗಳಲ್ಲೊಂದು. ಹಾಗಾಗಿ ಬೆಳಗ್ಗೆಯ ನಾಷ್ಟ ಅಥವಾ ಬ್ರೇಕ್ಫಾಸ್ಟಲ್ಲಿ, ಮಧ್ಯಾಹ್ನದ ಆಹಾರದಲ್ಲಿ, ಸಂಜೆಯ ಆಹಾರದಲ್ಲಿ ಕಂಪಲ್ಸರಿ ಹಣ್ಣಿರಬೇಕು. ಬೇಯಿಸಿದಂಥ ತರಕಾರಿ, ರಾ ಸಲಾಡ್ಸು ಇರಲೇಬೇಕು. ಗ್ಯಾಸ್ಟ್ರೈಟಿಸ್ನಂಥ ಸಮಸ್ಯೆ ಇದ್ದರಷ್ಟೇ ರಾ ಸಲಾಡನ್ನು, ಹಸಿ ತರಕಾರಿಯನ್ನು ಅವಾಯ್ಡ್ ಮಾಡಿ. ಉಳಿದವರೆಲ್ಲರೂ ಕೂಡ ಜಾಸ್ತಿ ಹಸಿ ತರಕಾರಿಯನ್ನು ಕೂಡ ಆ್ಯಡ್ ಮಾಡ್ಬೋದು. ಹಸಿ ತರಕಾರಿ ಸುಮ್ಮನೆ ಕಟ್ ಮಾಡಿ ಪೀಸ್ ಮಾಡಿ ತಿನ್ನೋದಲ್ಲ, ಅದನ್ನು ಸಲಾಡ್ ರೀತಿ ಮಾಡಿ ಅದಕ್ಕೆ ಆಲಿವ್ ಆಯಿಲ್ ಅಥವಾ ತೆಂಗಿನಕಾಯಿ ಎಣ್ಣೆ ಹಾಕಿ, ತೆಂಗಿನಕಾಯಿ ತುರಿ ಹಾಕಿ, ಒಳ್ಳೆ ಡ್ರೆಸ್ಸಿಂಗ್ ಮಾಡಿ ರುಚಿಕರ ಮಾಡ್ಕೊಂಡು ತಿನ್ನಿ. ಮಕ್ಕಳು ತಿಂತಾರೆ, ಆವಾಗ ವಯಸ್ಸಾದವರು ತಿಂತಾರೆ, ಎಲ್ಲರಿಗೂ ಆರೋಗ್ಯ ಸಿಗುತ್ತೆ. ಸೊ ಹಾಗಾಗಿ ಹಣ್ಣು ತರಕಾರಿಗಳು 5ನೆಯ ಪ್ರಮುಖವಾದ ಔಷಧಿ ಅಂಗಡಿಯಲ್ಲಿ ಸಿಗದೇ ಇರುವಂಥ ಔಷಧಿ. ಆತ್ಮೀಯರೇ, ಮುಂದಿನ ಬಹಳ ಮುಖ್ಯವಾದಂತಹ ಮೆಡಿಕಲ್ ಶಾಪಲ್ಲಿ ಸಿಗದೇ ಇರುವಂಥ ಔಷಧಿ ಅಂದರೆ ಅದು ಸುಖವಾದ ನಿದ್ರೆ. ನಮಗೆ ನಿದ್ರೆ ಬಹಳ ಮುಖ್ಯ ಆತ್ಮೀಯರೇ. ಚೆನ್ನಾಗಿ ನಿದ್ದೆ ಮಾಡಲಿಲ್ಲ ಅಂದರೆ ನೆಕ್ಸ್ಟ್ ಡೇ ಎಸಿಡಿಟಿ ಆಗುತ್ತೆ, ಕಸಿವಿಸಿ ಆಗುತ್ತೆ, ಮಾನಸಿಕ ಒತ್ತಡ ಆಗುತ್ತೆ, ಮೈಕೈ ನೋವು ಬರುತ್ತೆ, ಸಮಾಧಾನನೇ ಇರೋದಿಲ್ಲ. ಇವತ್ತು ಸಾವಿರಾರು ಜನ ನಿದ್ರೆ ಕಡಿಮೆಯಾಗಿ ಒದ್ದಾಡ್ತಾ ಇದ್ದಾರೆ, ನಿದ್ದೆ ಮಾತ್ರ ಮೊರೆ ಹೋಗಿದ್ದಾರೆ. ಹಾಗಾದರೆ ಒಳ್ಳೆಯ ನಿದ್ರೆಗೆ ನಾವೇನು ಮಾಡಬೇಕು? ಬೆಳಕು ಏನು ಹೇಳುತ್ತೆ? ಎಚ್ಚರದಿಂದಿರು. ಕತ್ತಲು ಏನು ಹೇಳುತ್ತೆ? ನಿದ್ದೆ ಮಾಡುವ ಸಮಯ. ಸೊ ಅಲ್ಲಿಗೆ ನಾವು ನಿದ್ದೆ ಅರ್ಧ ಗಂಟೆ ಮುಂಚೆ ಆದರೂ ಬೆಳಕನ್ನು ನೋಡೋದನ್ನು, ಮೊಬೈಲನ್ನು ನೋಡೋದನ್ನು, ಟಿ ವಿ ನೋಡೋದನ್ನು ಸ್ಟಾಪ್ ಮಾಡಬೇಕು. ಇದಕ್ಕೆ ವೈಜ್ಞಾನಿಕ ಕಾರಣ ಇದೆ ಆತ್ಮೀಯರೇ. ಕತ್ತಲೆಯಾದಾಗ ಆಟೋಮೆಟಿಕ್ ಆಗಿ ಮೆಲಟೋನಿನ್ ಅನ್ನುವಂತಹ ನಿದ್ದೆಗೆ ಬೇಕಾಗುವಂತಹ ಹಾರ್ಮೋನು ರಿಲೀಸ್ ಆಗುತ್ತೆ. ಆಗ ಒಳ್ಳೆಯ ನಿದ್ದೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಒಳ್ಳೆಯ ನಿದ್ದೆ ಮಾಡಬೇಕು ಅಂತಾದಲ್ಲಿ ನಿದ್ದೆಯ ಒಂದು ಅರ್ಧ ಗಂಟೆ ಮುಂಚೆ ದಯಮಾಡಿ ಬ್ರೈಟ್ ಇರುವಂತಹ ವಸ್ತುಗಳನ್ನು ನೋಡುವುದನ್ನು ಸ್ಟಾಪ್ ಮಾಡಿ. ಆಗ ಈ ಮೆಲಟೋನಿನ್ ಸೆಕ್ರೀಟ್ ಆಗುತ್ತೆ, ಒಳ್ಳೆಯ ನಿದ್ದೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಆದ್ಮೇಲೆ ನಮ್ಮ ಕರುಳಿನ ಆರೋಗ್ಯ ಕೂಡ ಬಹಳ ಮುಖ್ಯ. ನಿದ್ದೆಯಲ್ಲಿ ಕರುಳಿನ ಆರೋಗ್ಯವನ್ನು ಚೆನ್ನಾಗಿಟ್ಕೊಂಡಲ್ಲಿ ಸೆರಟೋನಿನ್ ಅನ್ನುವಂಥ ಒಳ್ಳೆಯ ಹಾರ್ಮೋನ್ ಬಿಡುಗಡೆ ಆಗುತ್ತೆ. ಅದು ಕೂಡ ನಮ್ಮ ಮೆದುಳಿಗೆ ಭಾಳ ಒಳ್ಳೆಯದನ್ನು ಮಾಡುತ್ತೆ. ಸೊ ಹಾಗಾಗಿ ಒಳ್ಳೆಯ ನಿದ್ದೆ ಮಾಡುವಾಗ ರಾತ್ರಿ ಮಲಗುವ ಪೂರ್ವದಲ್ಲಿ ಶ್ರದ್ಧೆಯಿಂದ, ಭಕ್ತಿಯಿಂದ, ಏಕಾಗ್ರತೆಯಿಂದ, ಏಕನಿಷ್ಠೆಯಿಂದ 108 ಬಾರಿ ಇಷ್ಟದೇವರ ನಾಮವನ್ನು ಜಪಿಸಿ ಧನಾತ್ಮಕ ಚಿಂತನೆಯನ್ನು ಮಾಡಿ
ನನಗೆ ರಾತ್ರಿ ಒಳ್ಳೆಯ ನಿದ್ದೆಯನ್ನು ಕೊಡು, ಕೆಟ್ಟ ಕನಸುಗಳು ಬೇಡ, ಬೆಳಗ್ಗೆ ಬೇಗ ಎಚ್ಚರ ಆಗುವಂತೆ ಮಾಡು ಅನ್ನುವಂತಹ ಧನಾತ್ಮಕ ಪ್ರಾರ್ಥನೆಯನ್ನು ಮಾಡಿ ಮಲಗೋದ್ರಿಂದ ಒಳ್ಳೆ ನಿದ್ದೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ನಿದ್ದೆಯ ಅರ್ಧ ಗಂಟೆ ಪೂರ್ವದಲ್ಲಿ, ಕನಿಷ್ಠ ಅರ್ಧ ಗಂಟೆ ಪೂರ್ವದಲ್ಲಿ ಬ್ರೈಟ್ನೆಸ್ ಇರುವಂಥ ವಸ್ತುಗಳನ್ನು ನೋಡೋದನ್ನು ಸ್ಟಾಪ್ ಮಾಡಿ. ಸೊ ಇದು ಬಹಳ ಪ್ರಮುಖವಾದ ಔಷಧಿ ಅಂಗಡಿಯಲ್ಲಿ ಸಿಗದೇ ಇರುವಂಥದ್ದು, ಆರೋಗ್ಯವನ್ನು ಕಾಪಾಡುವಂಥದ್ದು. ಆದಮೇಲೆ 7ನೆಯ ಈ ಒಂದು ಔಷಧಿ ಅಂಗಡಿಯಲ್ಲಿ ಸಿಗದೇ ಇರುವಂತಹ ಒಂದು ಔಷಧಿ ಅಂದರೆ ಅದು ಸೂರ್ಯಪ್ರಕಾಶ. ಸೂರ್ಯನ ಪ್ರಕಾಶಕ್ಕೆ ನಮ್ಮ ದೇಹವನ್ನು ಒಡ್ಡೋದ್ರಿಂದಾಗಿ ಹಳ್ಳಿಯಲ್ಲಿ ಎಲ್ಲರೂ ಸೂರ್ಯಪ್ರಕಾಶಕ್ಕೆ ದೇಹವನ್ನು ಮೈಯೊಡ್ತಾ ಇದ್ದರು. ಹಾಗಾಗಿ ಅವರಿಗೆ ವಿಟಮಿನ್ ಡಿ ಕೊರತೆ ಇಲ್ಲ, ಚರ್ಮದ ಕಾಯಿಲೆಗಳಿಲ್ಲ, ದೇಹ ಆರೋಗ್ಯವಾಗಿತ್ತು ಅವರಿಗೆ. ಕನಿಷ್ಠ 10ರಿಂದ 15 ನಿಮಿಷ ಕನಿಷ್ಠ ಡ್ರೆಸ್ಸನ್ನು ಹಾಕಿ ಪ್ರಖರವಾದ ಸೂರ್ಯನ ಬೆಳಕಲ್ಲಿ ಸ್ವಲ್ಪ ನೀರನ್ನು ಕುಡಿದು ತಲೆ ಮೇಲೆ ಒಂದು ತಂಪು ಪಟ್ಟಿಯನ್ನು ಇಟ್ಕೊಂಡು ಕುತ್ಕೊಳ್ಳೋದ್ರಿಂದಾಗಿ ಸಾಕಷ್ಟು ವಿಟಮಿನ್ ಡಿ ಸಿಗುತ್ತೆ. ವಿಟಮಿನ್ ಡಿ ಬರೀ ಎಲುಬಿನ ಆರೋಗ್ಯಕ್ಕೆ ಅಷ್ಟೇ ಅಲ್ಲ, ಮೂಳೆಗಳ ಆರೋಗ್ಯವನ್ನು ಹೆಚ್ಚು ಮಾಡೋದಷ್ಟೇ ಅಲ್ಲ, ಇದು ರೋಗ ನಿರೋಧಕ ಶಕ್ತಿಯನ್ನು ನಮ್ಮ ದೇಹದಲ್ಲಿ ಜಾಸ್ತಿ ಮಾಡುತ್ತೆ. ಟೋಟಲ್ ರೋಗ ನಿರೋಧಕ ಶಕ್ತಿಗೆ ವಿಟಮಿನ್ ಡಿ ಭಾಳ ಪ್ರಮುಖವಾದಂತಹ ಒಂದು ಕೆಲಸವನ್ನು ನಿರ್ವಹಿಸುತ್ತೆ ಅನ್ನೋದು ನಮಗೆ ಈ ಒಂದು ಕೋವಿಡ್ ಸಮಯದಲ್ಲಿ ಗೊತ್ತಾಯಿತು. ವಿಟಮಿನ್ ಡಿ ಮಾತ್ರೆಗಳು ತುಂಬ ಸೇಲಾಯಿತು. ಅದಕ್ಕೆ ಮುಖ್ಯವಾದ ಕಾರಣ ವಿಟಮಿನ್ ಡಿ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ. ನಮಗೆ ರೋಗ ನಿರೋಧಕ ಶಕ್ತಿ ಬಹಳ ಮುಖ್ಯ. ಸೊ ಅಲ್ಲಿಗೆ ನಾವು ಅರ್ಥ ಮಾಡ್ಕೊಳ್ಳುವಂಥ ವಿಷಯ, ಭಾಳ ಪ್ರಮುಖವಾದಂತಹ ಔಷಧಿ ಅಂಗಡಿಯಲ್ಲಿ ಸಿಗದೇ ಇರುವಂತಹ ಔಷಧಿ ಸೂರ್ಯಪ್ರಕಾಶ, ಸೂರ್ಯನ ಬೆಳಕು. ಸೂರ್ಯನ ಬೆಳಕಿಗೆ ನಾವು ಎಕ್ಸ್ಪೋಸ್ ಆಗುವಂಥದ್ದು ಭಾಳ ಇಂಪಾರ್ಟೆಂಟ್ ಆದ್ಮೇಲೆ. ಮುಂದಿನ ಔಷಧಿ ಅಂಗಡಿಯಲ್ಲಿ ಸಿಗದೇ ಇರುವಂಥ ಔಷಧಿ ಅಂದರೆ ಪ್ರೀತಿ, ಲವ್ವಿಂಗ್ ಅದರ್ಸ್. ಸೊ ಈ ಒಂದು ಹೃದಯದಿಂದ, ಆತ್ಮದಿಂದ ಶುದ್ಧವಾದ ಪ್ರೀತಿಯನ್ನು ಬೇರೆಯವರಿಗೆ ತೋರಿಸುವಂಥದ್ದು, ಸಹಬಾಳ್ವೆ, ಜಾಯಿಂಟ್ ಫ್ಯಾಮಿಲಿಯಲ್ಲಿ ಗ್ರ್ಯಾಂಡ್ ಪೇರೆಂಟ್ಸ್ ಒಟ್ಟಿಗೆ ಮೊಮ್ಮಕ್ಕಳಿರುವಂಥದ್ದು, ಆ ಪ್ರೀತಿಯ ಹಂಚುವಿಕೆ, ಆ ಪ್ರೀತಿಯಲ್ಲಿ ಶೇರ್ ಆಗುವಂಥದ್ದು, ಇದನ್ನು ನಾವು ಹಳ್ಳಿಯಲ್ಲಿ ಕಂಡುಬರ್ತೇವೆ. ಸೊ ಈ ಹಳ್ಳಿಯಲ್ಲಿ ಕೂಡ ಹಾಗೇ ಇತ್ತು. ಅವರು ಅಬ್ಸರ್ವ್ ಮಾಡೋದಂಥ ಇನ್ನೊಂದು ವಿಷಯ ಏನು, ಈ ಒಂದು ಪ್ರೀತಿಯನ್ನು ಹಂಚಿಕೊಳ್ಳುವಂಥದ್ದು. ಸೊ ಹಾಗಾಗಿ ಸಮಾಜದಲ್ಲಿ ಒಬ್ರಿಗೊಬ್ಬರು ಪ್ರೀತಿಯಂದಿರುವಂಥದ್ದು, ಮನೆಯಲ್ಲಿ ಒಬ್ಬರಿಗೊಬ್ಬರು ಪ್ರೀತಿಯಂದಿರುವಂಥದ್ದು, ನಿಜವಾದ ಸಂತೋಷ ನೆಮ್ಮದಿ ಇದ್ದಿದ್ದರಲ್ಲೇ ಖುಷಿ ಪಡುವಂಥದ್ದು, ಇನ್ನೂ ಬೇಕು ಅನ್ನುವಂಥ ತವಕ, ಕಾಂಪಿಟೇಷನ್ ಇಲ್ಲದೆ ಇರುವಂಥದ್ದು. ಇವತ್ತು ಕಾಂಪಿಟೇಷನ್ ಎಲ್ಲೇ ನೋಡಿದ್ರೂ ಕಾಂಪಿಟೇಷನ್. ಈ ಕಾಂಪಿಟೇಷನಿಂದ ಸ್ಟ್ರೆಸ್ ಹೆಚ್ಚಾಗುತ್ತೆ, ಪ್ರೀತಿ ಎಲ್ಲೋ ಹೋಗ್ಬಿಡುತ್ತೆ. ಪ್ರೀತಿ ತೋರಿಸಲಿಕ್ಕೆ ಯಾರಿಗೆ ಸಮಯನೇ ಇಲ್ಲ. ಸೊ ಹೀಗಾಗಿದೆ ಇವತ್ತಿನ ಪರಿಸ್ಥಿತಿ ಆಧುನಿಕ ಯುಗದಲ್ಲಿ. ಹಾಗಾಗಿ ಪ್ರೀತಿಯನ್ನು ಹಂಚಿಕೊಳ್ಳೋದು ಕೂಡ ಬಹಳ ಮುಖ್ಯ. ಹಾಗಾಗಿ ಅದು ನಮ್ಮ ಪರಿಪೂರ್ಣ ಆರೋಗ್ಯವನ್ನು ಹೆಚ್ಚಿಸುವಲ್ಲಿ ತುಂಬ ಸಹಾಯ ಮಾಡುತ್ತೆ ಆತ್ಮೀಯ. ಇನ್ನೊಂದು ಔಷಧಿ ಅಂಗಡಿಯಲ್ಲಿ ಸಿಗದೇ ಇರುವಂಥ ಔಷಧಿ ಅಂದರೆ ಅದು ಧ್ಯಾನ, ಮೆಡಿಟೇಷನ್. ಅವರೆಲ್ಲ ಸೇರಿ, ಊರವರೆಲ್ಲ ಸೇರಿ ಅವರ ಧರ್ಮದ ಆಚರಣೆಯನ್ನು ಶ್ರದ್ಧೆಯಿಂದ ಆಸಕ್ತಿಯಿಂದ ಮಾಡ್ತಾಯಿದ್ರು. ಸೊ ಹೀಗಾಗಿ ಅವರಲ್ಲಿ ಮಾನಸಿಕ ಒಂದು ಸ್ಥಿರತೆ ಇತ್ತು, ಮನಸ್ಸು ಬಹಳ ಕೂಲಾಗಿರ್ತಾಯಿತ್ತು. ಮೆಡಿಟೇಷನ್, ಧ್ಯಾನ, ಪ್ರತಿದಿನ ಬೆಳಗ್ಗೆ ಎದ್ದು ಕೂಡಲೇ ಹಾಸಿಗೆಯಲ್ಲೇ ಕೂತ್ಕೊಂಡು ದೀರ್ಘವಾಗಿ ಉಸಿರಾಟ ಆಡ್ತಾ ಇಷ್ಟ ದೇವರ ನಾಮವನ್ನು ಜಪಿಸಿ ಉಸಿರಾಟವನ್ನು ಗಮನಿಸ್ತಾ ಧ್ಯಾನವನ್ನು ಮಾಡುವಂಥದ್ದು. ರಾತ್ರಿ ಮಲಗುವಾಗಲೂ ಕೂಡ ದೀರ್ಘವಾಗಿ ಉಸಿರಾಟ ಮಾಡ್ತಾ ನೇರವಾಗಿ ಕೂತ್ಕೊಂಡು ತಂಪಾದ ಉಸಿರು ಒಳಗಡೆ ಹೋಗ್ತಾ ಇದೆ, ದೇಹಕ್ಕೆ ಎನರ್ಜಿ ಸಿಗ್ತಾ ಇದೆ, ಬೇಡದೇ ಇರುವಂತಹ ವಸ್ತುಗಳೆಲ್ಲ, ವಿಷ ವಸ್ತುಗಳೆಲ್ಲ ಹೊರಗಡೆ ಹೋಗ್ತಾ ಇದೆ. ಉಸಿರನ್ನು ಹೊರಗೆ ಬಿಡ್ತಾ ಬಿಸಿಯಾದ ಉಸಿರು ಹೊರಗೆ ಹೋಗ್ತಾ ಇದೆ, ಟಾಕ್ಸಿನ್ಸ್ ಎಲ್ಲ ಹೊರಗಡೆ ಹೋಗ್ತಾ ಇದೆ, ತಂಪಾದ ಗಾಳಿ ಒಳಗಡೆ ಬರ್ತಾ ಇದೆ, ಆರೋಗ್ಯ ನನಗೆ ಸಿಗ್ತಾ ಇದೆ. ಹೀಗೆ ಧನಾತ್ಮಕ ಚಿಂತನೆಯನ್ನು ಮಾಡ್ತಾ ಏಕ ಮನಸ್ಸಿನಿಂದ ಮೆಡಿಟೇಷನ್ನ ಮಾಡೋದ್ರಿಂದ, ಸರಳವಾದ ಧ್ಯಾನವನ್ನು ಮಾಡೋದ್ರಿಂದ ಒಳ್ಳೆಯ ಹಾರ್ಮೋನ್ಗಳು ಬಿಡುಗಡೆ ಆಗುತ್ತೆ. ಹೃದಯದ ಬಡಿತ ನಿಧಾನ ಆಗಿ ನಮ್ಮ ವಯಸ್ಸು ಹೆಚ್ಚಾಗಲಿಕ್ಕೆ ಹೆಲ್ಪ್ ಆಗುತ್ತೆ. ನಮ್ಮ ಉಸಿರಾಟದ ಮೇಲೆ ಹತೋಟಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿಗೆ ಮೆಡಿಟೇಷನ್, ಧ್ಯಾನ ಬಹಳ ಮುಖ್ಯ. ಔಷಧಿ ಅಂಗಡಿಯಲ್ಲಿ ಸಿಗದೇ ಇರುವಂತಹ ಒಂದು ಅತ್ಯುತ್ತಮವಾದಂಥ ಔಷಧಿ ಧ್ಯಾನ. ಹಾಗಾಗಿ ನೀವು ಎಲ್ಲರೂ ಕೂಡ ಪ್ರತಿದಿನ ಒಂದು ಸ್ವಲ್ಪ ಹೊತ್ತಾದರೂ
ದೀರ್ಘವಾದ ಉಸಿರಾಟವನ್ನು ಅಬ್ಸರ್ವ್ ಮಾಡ್ತಾ ಧ್ಯಾನ ಮಾಡುವಂತಹ ಕಲೆಯನ್ನು ಕಲ್ತ್ಕೊಳ್ಳೋಣ. ಇದನ್ನು ನಮ್ಮ ಜೀವನದ ಒಂದು ಭಾಗವಾಗಿಸ್ಕೊಳ್ಳೋಣ ಆತ್ಮೀಯರೇ. ಇದು ಕೊನೆಯದು ಬಹಳ ಇಂಪಾರ್ಟೆಂಟ್ ಒಂದು ಆಸ್ಪೆಕ್ಟ್ ಆ ವಿಜ್ಞಾನಿ ಅಬ್ಸರ್ವ್ ಮಾಡಿದ್ದು ಅಂದರೆ, ಅವರೆಲ್ಲರೂ ಹೊಲದಲ್ಲಿ ಕೆಲಸ ಮಾಡ್ತಾಯಿದ್ರು. ಈ ಆಧುನಿಕ ಯುಗದಲ್ಲಿ ನಮ್ಮ ಹತ್ರ ಎಲ್ಲ ಹೊಲದಲ್ಲಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ನಾವೇನು ಮಾಡ್ಬೋದು? ಗಾರ್ಡನಿಂಗ್ ಮಾಡ್ಬೋದು. ಬರಿಗಾಲಲ್ಲಿ ಬರಿಗೈಯಲ್ಲಿ ಗಾರ್ಡನಿಂಗ್ ಮಾಡೋದ್ರಿಂದಾಗಿ ಮಣ್ಣಿನಲ್ಲಿರುವಂತಹ ಅನೇಕ ರೀತಿಯ ಬ್ಯಾಕ್ಟೀರಿಯಾಗಳು ಇಂಡೈರೆಕ್ಟಾಗಿ ನಮ್ಮ ದೇಹದ ಒಳಗೆ ಹೋಗ್ಲಿಕ್ಕೆ ಸಾಧ್ಯ ಆಗತ್ತೆ. ನಮ್ಮ ಕರುಳಿನ ಆರೋಗ್ಯ ಇಂಪ್ರೂವ್ ಆಗ್ಲಿಕ್ಕೆ ಸಾಧ್ಯ ಆಗತ್ತೆ. ಕರುಳಿನ ಆರೋಗ್ಯವೇ ನಮ್ಮ ಆರೋಗ್ಯ. ಆತ್ಮೀಯರೇ, ಒಳ್ಳೆಯ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಜಾಸ್ತಿಯಾಗಿ ಅದರ ಕೊಲನಿ ಜಾಸ್ತಿ ಆಗ್ತಾ ಬಂದರೆ ನಮ್ಮ ಕರುಳಿನಲ್ಲಿ, ನಮ್ಮ ದೊಡ್ಡ ಕರುಳಿನಲ್ಲಿ, ನಮ್ಮ ಸಣ್ಣ ಕರುಳಿನಲ್ಲಿ ಈ ಒಂದು ಒಳ್ಳೆಯ ಬ್ಯಾಕ್ಟೀರಿಯಾಗಳು ಜಾಸ್ತಿ ಆದರೆ ಆಟೋ ಇಮ್ಯೂನ್ ಕಾಯಿಲೆಗಳು ನಮಗೆ ಬರೋದಿಲ್ಲ. ಅನೇಕ ಕಾಯಿಲೆಗಳನ್ನು ತಡೆಗಟ್ಟಲಿಕ್ಕೆ ಸಾಧ್ಯ. ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ಲಿಕ್ಕೆ ಸಾಧ್ಯ. ನಮಗೆ ಸರಿಯಾಗಿ ಮಲವಿಸರ್ಜನೆ ಆಗ್ಲಿಕ್ಕೆ ಸಾಧ್ಯ. ಸರಿಯಾಗಿ ಮಲವಿಸರ್ಜನೆ ಆದರೆ ಇಡೀ ದಿವಸ ತಾಜಾವಾಗಿ ಲವಲವಿಕೆಯಿಂದ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಜೀರ್ಣಕ್ರಿಯೆ ಸರಿಯಾಗಿ ನಡೀಲಿಕ್ಕೆ ಸಾಧ್ಯ. ಇವತ್ತು ಯಾರಿಗೆ ನೋಡಿದ್ರು ಗ್ಯಾಸ್ಟ್ರೈಟಿಸು, ಎಸಿಡಿಟಿ, ಹೈಪರ್ ಎಸಿಡಿಟಿ ಹೇಳ್ತಾ ಇರ್ತಾರೆ. ಅದಕ್ಕೆ ಮುಖ್ಯವಾದ ಕಾರಣ ಎಚ್ ಪೈಲೋರಿ ಅನ್ನುವಂಥ ಬ್ಯಾಡ್ ಬ್ಯಾಕ್ಟೀರಿಯಾ. ಈ ಬ್ಯಾಡ್ ಬ್ಯಾಕ್ಟೀರಿಯಾಗಳನ್ನು ನಾವೆಲ್ಲ ಜಂಕ್ ಫುಡ್ಡನ್ನು ತಿಂದು, ಹೊರಗಡೆ ತಿನಿಸುಗಳನ್ನು ತಿಂದು ಹೆಚ್ಚು ಮಾಡ್ಕೊಂಡಿಬಿಟ್ಟಿದ್ದೇವೆ. ಸೊ ಹಾಗಾಗಿ ಉಪ್ಪನ್ನು ಅತ್ಯಂತ ಕಡಿಮೆ ಸೇವಿಸ್ತಾ ಇದ್ರು ಅವರು. ಅಷ್ಟೇ ಅಲ್ಲ, ಈ ಗಾರ್ಡನಿಂಗ್ ಮಾಡೋದ್ರಿಂದಾಗಿ ಅವರಿಗೆ, ಅಥವಾ ಈ ಹೊಲದಲ್ಲಿ ಕೆಲಸ ಮಾಡೋದ್ರಿಂದಾಗಿ, ಬರಿಗಾಲಲ್ಲಿ ಕೆಲಸ ಮಾಡೋದ್ರಿಂದಾಗಿ ಒಳ್ಳೆ ಬ್ಯಾಕ್ಟೀರಿಯಾಗಳು ಸಿಗ್ತಾಯಿತ್ತು. ನಾವು ಕೂಡ ನಮ್ಮ ಮನೆಯ ಟೆರೇಸಲ್ಲಿ ಅಥವಾ ನಮ್ಮ ಮನೆಯ ಒಂದು ಎದುರಿಗಿರುವಂಥ ಜಾಗದಲ್ಲಿ ಬರಿಗಾಲಲ್ಲಿ ಸ್ವಲ್ಪ ಹೊತ್ತು ಗಾರ್ಡನಿಂಗ್ ಮಾಡುವಂಥ ಹವ್ಯಾಸವನ್ನು ಬೆಳೆಸ್ಕೊಂಡ್ರೆ ಈ ಒಳ್ಳೆ ಬ್ಯಾಕ್ಟೀರಿಯಾಗಳು ನಮಗೆ ಇಂಡೈರೆಕ್ಟಾಗಿ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ. ತನ್ಮೂಲಕ ನಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ. ಆದಮೇಲೆ ಇವತ್ತಿನ ಸಂಚಿಕೆಯಲ್ಲಿ 10 ಔಷಧಿಗಳು ಹೇಳಿದೆ ನಾನು. 10 ಔಷಧಿಗಳನ್ನು, ಔಷಧಿ ಅಂಗಡಿಯಲ್ಲಿ ಸಿಗದೇ ಇರುವಂಥ 10 ಈ ದಿವ್ಯ ಔಷಧಿಗಳನ್ನು ನಾವು ಪಾಲಿಸೋಣ, ನಾವು ತೆಗೆದುಕೊಳ್ಳೋಣ, ನಾವು ಪರಿಪಾಲಿಸೋಣ, ನಮ್ಮ ಆರೋಗ್ಯವನ್ನು ಒರೆಸಿಕೊಳ್ಳೋಣ. ಇವತ್ತು ಬಂದಿರುವಂತಹ ಆಧುನಿಕ ಕಾಯಿಲೆಗಳಿಗೆ ಗುಡ್ ಬೈ ಹೇಳೋಣ. ಜೊತೆಗೆ ಕಾಯಿಲೆ ಬರದೇ ಇರುವಂತೆ ತಡೆಯೋದು, ಬಂದಂಥ ಕಾಯಿಲೆಗಳನ್ನು ಓಡಿಸುವುದು, ಇದೆಲ್ಲವನ್ನು ಮಾಡೋಣ ಅಂತ ಹೇಳ್ತಾ, ಈ 10 ಔಷಧಿಗಳು ನಿಮಗೆ ಇಷ್ಟವಾದಲ್ಲಿ ಖಂಡಿತವಾಗಿ ಈ ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡ್ಕೊಳ್ಳಿ ಅನ್ನುವಂಥ ವಿನಂತಿಯನ್ನು ಮಾಡ್ತಾ, ಎಲ್ಲರಿಗೂ ನಮಸ್ಕಾರ.